ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಇವತ್ತಿನ ಕಲಾಪದ ಅವಧಿಯ ಕೆಲ ಮಾತುಗಳು ಈ ಪವರ್ ಟಜಲ್ ಅನ್ನೋದು ಸತ್ಯ, ಅತಿ ಶೀಘ್ರದಲ್ಲೇ ಮುಖ್ಯಮಂತ್ರಿ ಬದಲಾವಣೆ ಆಗೋದಿದೆ ಅನ್ನೋದಕ್ಕೆ ಸೂಚಕದ ರೀತಿಯಲ್ಲಿ ಕಂಡುಬಂದಿದೆ. ಯಾಕಂದ್ರೆ ಮುಖ್ಯಮಂತ್ರಿ ನೀವೇನಾ ಅನ್ನೋ ವಿರೋಧ ಪಕ್ಷದ ಪ್ರಶ್ನೆಗೆ ಒಂದೇ ಬಾರಿ ಒಂದೇ ದಿನದಲ್ಲಿ ಮೂರು ರೀತಿಯ ಹೇಳಿಕೆಗಳನ್ನ ಸಿದ್ದರಾಮಯ್ಯನವರು ಕೊಡೋ ಮೂಲಕ ಈ ಗೊಂದಲವನ್ನ ಮತ್ತಷ್ಟು ಹೆಚ್ಚು ಮಾಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಹೈಕಮಾಂಡ್ ಸೂಚಿಸಿದ ತಕ್ಷಣ ಆಗೋದು ಶತಸಿದ್ಧ ಅನ್ನೋದನ್ನ ಕೂಡ ಒಪ್ಕೊಂಡಂಗಿದೆ ಸಿದ್ದರಾಮಯ್ಯನವರ ಮಾತುಗಳನ್ನ ಕೇಳಿದಾಗ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಬಿರುಗಾಳಿ ಹಾಗಾದ್ರೆ ನಿಶ್ಚಿತನಾ? ಪವರ್ ಫೈಟ್ನಲ್ಲಿ ಅಧಿಕಾರ ಹಸ್ತಾಂತರ ಆಗೋದು ಖಚಿತ ಅನ್ನೋ ಸುಳಿವನ್ನ ಕೊಡ್ತಾ ಇದೆ ಮುಖ್ಯಮಂತ್ರಿಗಳ ಗೊಂದಲದ ಹೇಳಿಕೆ. ಖುದ್ದು ಸಿಎಂ ಅವರ ಮಾತೆ 108 ಸುಳಿವುಗಳನ್ನ ಬಿಟ್ಕೊಡ್ತಾ ಇದೆ. ಕ್ಷಣಕ್ಕೊಂದು ರೀತಿಯ ಹೇಳಿಕೆ, ಗಳಿಗೆಗೊಮ್ಮೆ ಗುಟ್ಟು ಹಾಕ್ತಾ ಇರೋದ್ರ ಹಿಂದಿನ ಗುಟ್ಟಾದ್ರೂ ಏನು? ಸದನದಲ್ಲಿ ಇವತ್ತು 3 ರೀತಿಯ ಹೇಳಿಕೆಯನ್ನ ನೀಡಿದ್ದಾರೆ ಸಿದ್ದರಾಮಯ್ಯನವರು. ಒಮ್ಮೆ ಈಗ ನಾನೇ ಸಿಎಂ ಅಂತ ಹೇಳಿದ್ದಾರೆ, ಈ ಕ್ಷಣಕ್ಕೆ ನಾನೇ ಸಿಎಂ ಅನ್ನೋ ಅರ್ಥದ ಮಾತು. ಎರಡನೇ ಬಾರಿಗೆ ನಾನೇ ಸಿಎಂ ಅಂತ ಹೇಳಿದ್ದಾರೆ. ಇನ್ನು 3ನೇ ಬಾರಿ ಹೈಕಮಾಂಡ್ ಹೇಳುವವರೆಗೂ ನಾನೇ ರಾಜ್ಯದ ಸಿಎಂ ಅಂತ ಹೇಳಿದ್ದಾರೆ. ಈಗ ನಾನೇ ಸಿಎಂ ಹೈಕಮಾಂಡ್ ಹೇಳೋವರೆಗೂ ನಾನೇ ಸಿಎಂ ಅಂತ ಹೇಳೋ ಮೂಲಕ ತಮಗೂ ಈ ವಿಚಾರದಲ್ಲಿ ಸ್ಪಷ್ಟತೆ ಇಲ್ಲ ಅನ್ನೋದನ್ನ ಮನವರಿಕೆ ಮಾಡಿಕೊಟ್ರ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಸಿದ್ದರಾಮಯ್ಯನವರ ಒಂದೇ ದಿನದ 3 ರೀತಿಯ ಹೇಳಿಕೆಗಳು. 5 ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ. ನಾವೇ 5 ವರ್ಷ ಇರ್ತೀವಿ. ಅದು ನಾವೇ ಅಲ್ಲ ಸರ್, ಗ್ಯಾರಂಟಿನಾ ಸರ್? ಈಗ ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಈಗಲೂ ನಾನೇ ಹೇಳ್ತೀವಿ. ಆಯ್ತು, ಮುಂದೇನು? ಜನವರಿ ನಂತರ ಮುಖ್ಯಮಂತ್ರಿ. ಈಗ ನಾವು ಹೈಕಮಾಂಡ್ ನಿಮ್ಗೇನ್ ಪ್ರಾಬ್ಲಮ್? ಈಗ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದನ್ನ ಮಾಡ್ತೀವಿ. ಅದು ಒಂದು. ಎರಡನೇದು ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. 5 ವರ್ಷ ಇರಿ ಅಂತ ಜನ ಆಶೀರ್ವಾದ ಮಾಡಿದ್ದಾರೆ. 2013ರಲ್ಲಿ ಆಶೀರ್ವಾದ ಮಾಡಿದ್ದಾರೆ, 2023ರಲ್ಲಿ ಆಶೀರ್ವಾದ. ಈ ಬಿಜೆಪಿಯವರಿಗೆ ಒಮ್ಮೆಲೂ ಕೂಡ ಆಶೀರ್ವಾದ ಮಾಡಿಲ್ಲ. ಇನ್ನು ಎಂದಿನಂತೆ ಪವರ್ ಪಾಲಿಟಿಕ್ಸ್ ನಲ್ಲಿ ದಿನದ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮತ್ತಷ್ಟು ವಿಶ್ಲೇಷಣಾತ್ಮಕ ವಿವರವನ್ನ ನೀಡಲಿಕ್ಕೆ ನಮ್ಮ ಜೊತೆಯಲ್ಲಿ ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರಾದ ರಾಘವ್ ಶರ್ಮಾ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರಾಘವ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ರೈಟ್ ರಾಘವ್, ಇವತ್ತು ಮುಖ್ಯಮಂತ್ರಿಗಳ ಹೇಳಿಕೆಯಲ್ಲಿ ಗೊಂದಲ ಕಾಣ್ತಾ ಇದೆ ಅನ್ನೋದು ನಮ್ಮ ಅಬ್ಸರ್ವೇಷನ್. ಗೊಂದಲ ನಿಜಕ್ಕೂ ಇದೆಯಾ ಅಥವಾ ಇದು ಕೇವಲ ಪದಗಳ ಬಳಕೆಯಲ್ಲಾದ ವ್ಯತ್ಯಾಸ ಅಷ್ಟೇನಾ? ಒಂದು ಬಾರಿ ನಾವೇ ಅಂತ ಹೇಳಿ ಪ್ಲೂರಲ್ ಬಳಕೆ ಮಾಡೋದು, ಅದಾದ ನಂತರ ಈಗ ನಾನೇ ಸಿಎಂ ಅಂತ ಹೇಳಿರೋದು, ನಂತರದಲ್ಲಿ ಹೈಕಮಾಂಡ್ ಹೇಳೋವರೆಗೂ ನಾನೇ ಸಿಎಂ ಅಂತ ಹೇಳಿರೋದು. ಗೊಂದಲ ಕೇವಲ ಮುಖ್ಯಮಂತ್ರಿಗಳೇ ಅಲ್ಲ, ಇಡೀ ರಾಜ್ಯಕ್ಕೆ ಇದೆ. ಕರ್ನಾಟಕದಲ್ಲಿ ಹೊಸ ಮುಖ್ಯಮಂತ್ರಿ ಬರ್ತಾರ? ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರ ಇಲ್ವಾ? ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಆಗ್ತಾರ? ಹೈಕಮಾಂಡ್ ನಿಲುವುಗಳೇನಿದೆ? ಒಂದು ವೇಳೆ ಮುಖ್ಯಮಂತ್ರಿಗಳು ಬದಲಾವಣೆ ಆದ್ರೆ ಅದು ಪಕ್ಷದ ಮೇಲೆ ಡ್ಯಾಮೇಜ್ ಆಗುತ್ತಾ ಅಥವಾ ಪಕ್ಷಕ್ಕೆ ಪ್ಲಸ್ ಪಾಯಿಂಟ್ ಆಗುತ್ತಾ? ಈ ಬಗ್ಗೆ ಎಲ್ಲ ಒಂದಷ್ಟು ಗೋಜಲಿನ ಅಸ್ಪಷ್ಟತ ಚಿತ್ರಣಗಳಿವೆ. ಎಲ್ಲರೂ ಕೂಡ ಹೈಕಮಾಂಡ್ ಡಿಸಿಷನ್ ಅನ್ನ ಎದುರು ನೋಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರಿಗೆ ಕೂಡ ಸಿದ್ದರಾಮಯ್ಯ ಅವರು ಒಮ್ಮೆ ಮಾತಾಡ್ತಾ ಮುಖ್ಯಮಂತ್ರಿ ಆಗಿರ್ತೇನೆ ಅಂತ ಹೇಳ್ತಾರೆ. ಅದಾದ ನಂತರ ಮೊನ್ನೆ ಡಿನ್ನರ್ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆಗೆ ಬ್ರೇಕ್ಫಾಸ್ಟ್ ಮಾಡಿದ ನಂತರ ಹೊರಬಂದ ಸಂದರ್ಭದಲ್ಲಿ ಡಿ.ಕೆ. ಶಿ ಅವರು ಹೈಕಮಾಂಡ್ ಅವರು ಡಿಸಿಷನ್ ತಗೊಂಡ್ರೆ ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗ್ಬೋದು ಅನ್ನುವಂತ ಅರ್ಥದ ಹೇಳಿಕೆಯನ್ನ ನೀಡಿದ್ರು. ಸೊ ಹೈಕಮಾಂಡ್ ಅಂಟಿಲ್ ಅಂಡ್ ಅನ್ಲೆಸ್ ಹೈಕಮಾಂಡ್ ಈ ಇಬ್ಬರ ನಾಯಕರ ಜೊತೆಗೆ ಯಾವಾಗ ಮಾತುಕತೆ ಮಾಡುತ್ತೆ ಅಲ್ಲಿವರೆಗೆ ಈ ರೀತಿಯಾದಂತ ಗೊಂದಲಗಳು ಮುಂದುವರಿತಾನೆ ಇರ್ತದೆ. ಬಹುಶಃ ಮೊನ್ನೆ ವೋಟ್ ಚೋರಿ ಯಾತ್ರೆ ಸಂಬಂಧ ದೆಹಲಿಗೆ ಇಬ್ರು ನಾಯಕರು ಕೂಡ ಹೋಗಿದ್ರು. ಆವಾಗ ಏನಾದ್ರು ರಾಹುಲ್ ಗಾಂಧಿ ಅಥವಾ ಮತ್ತಿತರ ನಾಯಕರು ಈ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಕರ್ನಾಟಕದಲ್ಲಿ ಏನು ಪೊಲಿಟಿಕಲ್ ಕ್ರೈಸಿಸ್ ನಿರ್ಮಾಣ ಆಗಿದೆ ಅದನ್ನು ಸರಿಪಡಿಸುವುದಕ್ಕೆ ಸಂಬಂಧಪಟ್ಟಂತೆ ಸಭೆಗಳನ್ನ ಮಾಡ್ತಾರ ಅನ್ನೋ ಒಂದು ಸಣ್ಣ ನಿರೀಕ್ಷೆಯನ್ನು ಹೊತ್ತಿದ್ರು. ಸಾಮಾನ್ಯವಾಗಿ ಇಂಥ ದೊಡ್ಡ ಸಮಾವೇಶಗಳು ಅಥವಾ ಸಭೆಗಳು ನಡೆದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ಪ್ರತ್ಯೇಕವಾಗಿ ಒಂದು ರಾಜ್ಯಕ್ಕೆ ಸೀಮಿತಗೊಳಿಸುವಂತ ವಿಚಾರಗಳ ಬಗ್ಗೆ ಹೈಕಮಾಂಡ್ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಮಾತುಕತೆ ನಡೆಸೋದಿಲ್ಲ. ಗಂಭೀರ ವಿಷಯಗಳ ಬಗ್ಗೆ ಪ್ರತ್ಯೇಕವಾಗಿ ಅವರನ್ನೇ ಕರೆಸಿಕೊಂಡು ಮಾತನಾಡುವಂತ ಸಂಪ್ರದಾಯಗಳನ್ನ ಎರಡು ಪಕ್ಷಗಳು ಪಾಲಿಸಿಕೊಂಡು ಬಂದಿವೆ. ಸೊ ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಮತ್ತೆ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಿತ್ತು ಈ ವಿಷಯ ಚರ್ಚೆ ಆಗಲ್ಲ ಅಂತ. ಆದ್ರೂ ಒಂದು ಸಣ್ಣ ನಿರೀಕ್ಷೆ ಇತ್ತು. ಯಾಕೆ ಹೇಳಿದ್ರೆ ಪರಿಸ್ಥಿತಿ ಕೈ ಮೀರಬಾರದು. ಅದಲ್ಲದೆ ಈ ಕ್ರೈಸಿಸ್ ಅನ್ನ ಸದ್ಯದಲ್ಲಿ ಎಂಡ್ ಮಾಡ್ಬೇಕು. ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಕೂಡ
2.5 ವರ್ಷದ ನಂತರ ಮುಖ್ಯಮಂತ್ರಿಯನ್ನಾಗಬೇಕು ಮತ್ತೆ ಮುಂದಿನ ಬಜೆಟ್ ಕೂಡ ಮಂಡ್ಯ ಅನ್ನು ತಮ್ಮ ನಾಯಕತ್ವದಲ್ಲಿ ಅದು ಮಂಡನೆ ಆಗ್ಬೇಕು ಅನ್ನೋ ಒಂದು ಆಕಾಂಕ್ಷೆ ಕೂಡ ಇದೆ. ಆದ್ರೆ ಅದು ಈಡೇರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಮುಂದಿನ ಬಜೆಟ್ ಅನ್ನು ನಾನೇ ಮಂಡಿಸಬೇಕು ಅನ್ನೋ ಒಂದು ಆಶಯ ಮತ್ತೆ ಉದ್ದೇಶ ಸಿದ್ದರಾಮಯ್ಯ ಅವರಲ್ಲಿದೆ. ಸೊ ಇದಕ್ಕೆಲ್ಲ ಕ್ಲಾರಿಟಿ ಕೊಡೋದು ಯಾರು? ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಈ ಕ್ಲಾರಿಟಿ ಕೊಡೋದಿಲ್ಲ, ಅಲ್ಲಿವರೆಗೆ ಈ ಗೊಂದಲಗಳು ಮುಂದುವರಿತಾ ಇರ್ತದೆ. ಸ್ಮಿತಾ, ಈಗ ಕಲಾಪದ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವವರು ಈ ರೀತಿಯ ಹೇಳಿಕೆ ಕೊಡೋದು, ಇದರ ಇಂಪ್ಯಾಕ್ಟ್ ಯಾವ್ಯಾವ ಸ್ತರದಲ್ಲಿ? ಇವಾಗ ನೋ ಡೌಟ್ ರಾಜಕೀಯ ವಲಯದಲ್ಲಿ ಈಗ ಆಲ್ರೆಡಿ ವಿರೋಧ ಪಕ್ಷಕ್ಕೆ ಅಸ್ತ್ರ ಆಗಿ ಪರಿಣಮಿಸಿದೆ ಇದು. ಬಟ್ ಮತದಾರರಿಗೆ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ, ಸಿದ್ದರಾಮಯ್ಯನವರ ಬಣದ ನಾಯಕರಿಗೆ ಇವ್ರ ಮೇಲೆ ಬೀರೋ ಪರಿಣಾಮ ಏನು ಅಂತ ಹೇಳಿ? ಅದು ಖಂಡಿತವಾಗಿ ಕೂಡ ನೋಡಿ, ಈಗ ಬಿಜೆಪಿ ಈ ಇಶ್ಯೂ ಅನ್ನ ತೆಗೆದುಕೊಂಡು ಕಾಂಗ್ರೆಸ್ ಅನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಸಹಜವಾಗಿ ಪ್ರಯತ್ನ ಮಾಡ್ತಾ ಇದೆ. ಬಿಜೆಪಿಗೆ ಎಷ್ಟರ ಮಟ್ಟಿಗೆ ಇದರಿಂದ ಲಾಭ ಆಗುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕು. ಬಿಜೆಪಿ ಎಷ್ಟು ಅಗ್ರೆಸಿವ್ ಆಗಿ ಈ ವಿಷಯವನ್ನ ಜನರ ಕಡೆ ತೆಗೆದುಕೊಂಡು ಹೋಗುತ್ತೆ ಅಂತ. ಆದ್ರೆ ಒಂದಂತೂ ನಿಜ, ಈ ನಾಯಕತ್ವ ವಿಷಯದಲ್ಲಿ ಕ್ಲಾರಿಟಿ ಇಲ್ಲದೆ ಇರೋದು ಒಂದು ಬ್ಲಾಕ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಆಡಳಿತದ ವಿಷಯದಲ್ಲಿ ಇರ್ಬೋದು, ಪೊಲಿಟಿಕಲಿ ಇರ್ಬೋದು. ಕಾಂಗ್ರೆಸ್ ಕೂಡ ಕಾರ್ಯಕರ್ತರಿಗೆ ಸ್ಪಷ್ಟತೆ ಇಲ್ಲ, ಸಿದ್ದರಾಮಯ್ಯ ಮತ್ತೆ DK ಶಿ ಅವರನ್ನು ಬೆಂಬಲಿಸುವವರಿಗೆ ಕೂಡ ಯಾವುದೇ ಸ್ಪಷ್ಟತೆ ಇಲ್ಲ. ಸ್ಪಷ್ಟತೆ ಸಿಗುವ ತನಕ ಆಡಳಿತ ನಡೆಸುವವರಿಗೂ ತಾವು ಮುಂದೆ ಅಧಿಕಾರದಲ್ಲಿ ಮುಂದುವರಿತೀವೋ ಇಲ್ವೋ ಅನ್ನೋದು ಕ್ಲಾರಿಟಿ ಕೂಡ ಇರೋದಿಲ್ಲ. ಸೊ ಅಂತದ್ದೇ ಪರಿಸ್ಥಿತಿಯನ್ನು ಸಿದ್ದರಾಮಯ್ಯ ಅವರು ಎದುರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರನ್ನ ಬೆಂಬಲ ಮಾಡುವಂತ ಶಾಸಕರಿರ್ಬೋದು ಅಥವಾ ಕೆಲವು ಮುಖಂಡರು ಇರ್ಬೋದು, ಅವರೇ ಮುಂದುವರಿಬೇಕು ಅನ್ನೋ ಒಂದು ಆಶಯವನ್ನ ಹೊರ ಹಾಕ್ತಿದ್ದಾರೆ. ಈಗ ಅವರ ಮಗ ಕೂಡ ಕೆಲ ದಿನಗಳ ಹಿಂದೆ 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರೇ ನಾಯಕರಾಗಿ ಮುಂದುವರಿತಾರೆ ಅಥವಾ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನೋದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಯತೀಂದ್ರ ಅವರು ಆ ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ಅದಕ್ಕೆ ಸಿದ್ದರಾಮಯ್ಯ ಅವರ ಪ್ರಭಾವ ಇದ್ದೇ ಇರುತ್ತೆ. ಬಹುಶಃ ಇದನ್ನ ಆದಷ್ಟು ದಿನಗಳ ಕಾಲ ಮುಂದಕ್ಕೆ ಹಾಕುವಂತ ಒಂದು ಪ್ರಯತ್ನವನ್ನ ಸಿದ್ದರಾಮಯ್ಯ ಬಣ ಮಾಡ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ 19ನೇ ತಾರೀಕಿಗೆ ಕೇಂದ್ರದ ಪಾರ್ಲಿಮೆಂಟರಿ ಸೆಷನ್ ಮುಗಿಯತ್ತೆ. ಆ ಸೆಷನ್ ನಂತರ ಆದ್ರೂ ನಮ್ಮನ್ನ ಕರೆಸ್ತಾರ ಅನ್ನೋ ಒಂದು ನಿರೀಕ್ಷೆಗಳು ಸಿದ್ದರಾಮಯ್ಯ ಮತ್ತೆ DK ಶಿ ಅವರಲ್ಲಿದೆ. ಕರೆಸಿ ಮಾತನಾಡಿದಕ್ಕೊಂದು ಪರಿಹಾರ ಕಂಡುಕೊಳ್ಬೇಕು ಅಂತ. ಆದ್ರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಇದೇ ತಿಂಗಳ 17ರಿಂದ 21 ತನಕ ಜರ್ಮನಿ ಮತ್ತೆ ಇಟಲಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಅದಾಗಿ ವಾಪಸ್ ಬಂದು ಮತ್ತೆ 4 ದಿನಗಳ ನಂತರ ಮತ್ತೊಂದು ದೇಶಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಬಹುಶಃ ಈ ಡಿಸೆಂಬರ್ ಅಂತ್ಯದ ತನಕ ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಅವರ ಜೊತೆ ಪ್ರತ್ಯೇಕವಾಗಿ ಸಭೆ ನಡೆಸುವಂತ ಚಾನ್ಸಸ್ ಕಡಿಮೆ. ಮತ್ತೆ 17ರಿಂದ 21 ತನಕ ನಾನೇನ್ ಹೇಳಿದೆ, ಜರ್ಮನಿ ಮತ್ತೆ ಇಟಲಿ ಪ್ರವಾಸ ಮುಗಿದು ವಾಪಸ್ ಬರ್ತಾರೆ. ಆ 4 ದಿನಗಳ ಗ್ಯಾಪ್ ಇದೆ. ಆ 4 ದಿನಗಳ ಗ್ಯಾಪ್, 1 ವಾರದ ಗ್ಯಾಪ್ ಇದೆ. ಆ ಗ್ಯಾಪ್ ಅಲ್ಲಿ ನಿಮಗೆ ಇವರು ಕೂಡ ಇರ್ಬೇಕಾಗತ್ತೆ. ಯಾರು? KC ವೇಣುಗೋಪಾಲ್ ದೆಹಲಿಯಲ್ಲಿ ಇರ್ಬೇಕಾಗುತ್ತೆ. ಆದ್ರೆ ಪಾರ್ಲಿಮೆಂಟರಿ ಕಮಿಟಿ ಟೂರ್ ಅಲ್ಲಿ ಅವರು ಬಹುಶಃ ತಮಿಳುನಾಡಿಗೆ ಟೂರ್ ಹೋಗ್ತಾ ಇದ್ರು 4-5 ದಿವಸಗಳ ಕಾಲ. KC ವೇಣುಗೋಪಾಲ್ ಇಲ್ಲದೆ ಈ ಡಿಸಿಷನ್ ಅನ್ನ ತೆಗೆದುಕೊಳ್ಳಿಕ್ ಆಗೋದಿಲ್ಲ. ರಣದೀಪ್ ಸುರ್ಜೇವಾಲಾ ಸೇರಿದಂತೆ ಅನೇಕ ನಾಯಕರು ಇರ್ಬೇಕಾಗತ್ತೆ. ಬಹುಶಃ ಇದನ್ನ ಮುಂದಕ್ಕೆ ಹಾಕುವಂತ ಟ್ಯಾಕ್ಟಿಕ್ಸ್ ಅನ್ನ ಬಹಳ ವ್ಯವಸ್ಥಿತವಾಗಿ ಸಿದ್ದರಾಮಯ್ಯ ಪರ ಇರುವಂತ ಹೈಕಮಾಂಡ್ ವಲಯದಲ್ಲಿರುವಂತ ಕೆಲವು ನಾಯಕರು ಕೂಡ ಪ್ರಯತ್ನ ಮಾಡ್ತಾ ಇರ್ಬೋದು. ಸೊ ಈಗ ಹೊಸ ಸಂದರ್ಭದಲ್ಲಿ ಮತ್ತೆ ಯಾವಾಗ ಇದನ್ನ ಜನವರಿ 2 ವಾರದ ಒಳಗೆ ಈ ಒಂದು ಕ್ರೈಸಿಸ್ ಅನ್ನ ಪೂರ್ಣಗೊಳಿಸ್ತಾರ ಇಲ್ವಾ ಅನ್ನೋದನ್ನು ಕಾದು ನೋಡ್ಬೇಕಾಗುತ್ತೆ. ಒಂದು ವೇಳೆ ಪೂರ್ಣಗೊಳಿಸದೇ ಇದ್ರೆ ಫೆಬ್ರವರಿಯಲ್ಲಿ ಬಜೆಟ್ ಸೆಷನ್ ಬರುತ್ತೆ. ಬಜೆಟ್ ಸೆಷನ್ ಸುಮಾರು ಒಂದು 15 ದಿನಗಳ ಕಾಲ ನಡೆಯುತ್ತೆ. ಸೊ ಅದಾದ ನಂತರ ಕರ್ನಾಟಕ ಬಜೆಟ್ಗೆ ತಯಾರಿಗಳನ್ನ ಮಾಡ್ಬೇಕಾಗುತ್ತೆ. ಕರ್ನಾಟಕ ಬಜೆಟ್ಗೆ ಈಗಾಗಲೇ ಬಹುಶಃ ತೆರೆಮರೆಯಲ್ಲಿ ತಯಾರಿಗಳನ್ನ ಆರಂಭಿಸಿರ್ಬೋದು. ಆಗ ಜನವರಿಯಲ್ಲಂತೂ ಬಹಳ ಗಂಭೀರವಾಗಿ ಆ ದಿಕ್ಕಿನಲ್ಲಿ ಕೆಲಸ ಮಾಡ್ಬೇಕಾಗುತ್ತೆ. ಆಗ ನಾಯಕತ್ವದ ಬದಲಾವಣೆ ಮತ್ತೆ ಚರ್ಚೆ ಮಾಡ್ತಾರ ಇಲ್ವಾ ಅನ್ನೋದ್ರ ಬಗ್ಗೆ ಬಹುಶಃ ಆ ಸಂದರ್ಭ ಒಂದು ತಾತ್ಕಾಲಿಕ ಬ್ರೇಕ್ ಬೀಳುತ್ತೆ. ಸೊ DK ಶಿವಕುಮಾರ್ ಅವರಿಗೆ ತಕ್ಷಣವೇ ತಮ್ಮನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಒಂದು ಅವ್ರ ಒತ್ತಡವನ್ನ ಹಾಕ್ತಾ ಇದ್ರೆ ಬಹುಶಃ ಜನವರಿ 2ನೇ ವಾರದೊಳಗೆ ಆ ಬಗ್ಗೆ ಹೈಕಮಾಂಡ್ ತೀರ್ಮಾನ ಕೈಗೊಳ್ಬೇಕು. ಆದ್ರೆ ಜನವರಿ 2ನೇ ವಾರದ ಒಳಗೆ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋ ಒಂದು ಕ್ಲಾರಿಟಿ ಅಂತೂ ಸದ್ಯಕ್ಕಂತೂ ನನಗಂತೂ ಸಿಗ್ತಾ ಇಲ್ಲ. ಅದಕ್ಕಾಗಿ ಬಹುಶಃ ಈ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಹೈಕಮಾಂಡ್ ಮೇಲೆ ಒತ್ತಡ ಹಾಕುವಂತ ಕೆಲಸವನ್ನ ಮಾಡ್ಬೋದು. ಸಿದ್ದರಾಮಯ್ಯ ಅವರಿಗೆ ಜೊತೆಗೆ ಕೆಲ ದಿನಗಳ ಹಿಂದೆ ಈ ದಕ್ಷಿಣ ಕನ್ನಡದಲ್ಲಿ ಈಡಿಗರದ ಒಂದು ಸಮಾವೇಶ ನಡೆದಿತ್ತು. ನಾರಾಯಣ ಗುರುಗಳಿಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಸಮಾವೇಶ ನಡೆದಿತ್ತು. ಆಗ KC ವೇಣುಗೋಪಾಲ್ ಅವರು ಸಿದ್ದರಾಮಯ್ಯ ಅವರ ಜೊತೆ ಮಾತುಕತೆ ನಡೆಸಿ ಬಹುಶಃ ಈ ಕೇರಳ ಪಂಚರಾಜ್ಯಗಳ ಚುನಾವಣೆ ಇದೆ. ಕೇರಳ, ತಮಿಳುನಾಡು, ಪಶ್ಚಿಮ ಬಂಗಾಳ, ಅಸ್ಸಾಂ ಸೇರಿದಂತೆ ಒಟ್ಟು 5 ರಾಜ್ಯಗಳ ಚುನಾವಣೆ ಬರುತ್ತೆ. ಈ ಕೇರಳ, ತಮಿಳುನಾಡು ಚುನಾವಣೆ ಮುಗಿಯುವ ತನಕ
ಯಾವುದೇ ನಾಯಕತ್ವ ಬದಲಾವಣೆ ಇಲ್ಲ ಅನ್ನೋ ಒಂದು ಮೆಸೇಜ್ ಅನ್ನು ಕೊಡುವಂತ ಅಥವಾ ಅದನ್ನ ಡ್ರ್ಯಾಗ್ ಮಾಡುವಂತ ಕೆಲಸವನ್ನ ಬಹುಶಃ ವೇಣುಗೋಪಾಲ್ ಮತ್ತೆ ಸಿದ್ದರಾಮಯ್ಯ ಮಾಡ್ತಾರೆ ರಾಘವಿ, ಡ್ರ್ಯಾಗಿಂಗ್ ಇದೆಯಲ್ಲ ಅದರಲ್ಲೂ ಸಿದ್ದರಾಮಯ್ಯನವರು ಇವತ್ತು ಹೈಕಮಾಂಡ್ ಹೇಳೋವರೆಗೂ ನಾನು ಸಿಎಂ ಅಂತ ಹೇಳಿರೋದು, ಜೊತೆಗೆ ಈ ವಿಳಂಬ ಆಗ್ತಾ ಇರೋದು ಆಡಳಿತ ಯಂತ್ರದ ಮೇಲೆ ಬೀರ್ತಿರುವ ಪರಿಣಾಮದ ಬಗ್ಗೆ ಕೂಡ ಮಾತನಾಡಬೇಕಲ್ಲ. ನಾವು ಇನ್ಫ್ಯಾಕ್ಟ್ ಇದೇ ಪವರ್ ಪಾಲಿಟಿಕ್ಸ್ ನಲ್ಲಿ ರವೀಂದ್ರ ರೇಷ್ಮೆ ಸರ್ ಇರಬೇಕಾದ್ರೆ ಯತೀಂದ್ರ ಸಿದ್ದರಾಮಯ್ಯನವರ ಈ 5 ವರ್ಷ ನಮ್ಮಪ್ಪನೇ ಸಿಎಂ ಹೇಳಿಕೆ ಬಗ್ಗೆ ಮಾತನಾಡುವಾಗ ಒಂದು ವಿಚಾರ ಚರ್ಚೆ ಆಗಿತ್ತು. ಈಗ ಫೈಲ್ಗಳು ಮೂವ್ಮೆಂಟ್ ಆಗ್ತಾ ಇಲ್ಲ, ಹೀಗಾಗಿ ಆಡಳಿತ ವರ್ಗದಲ್ಲಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನೋ ವಿಶ್ವಾಸ ಮೂಡಿಸುವ ಸಲುವಾಗಿ ಯತೀಂದ್ರ ಅವರು ಹಿಂಗ್ ಹೇಳಿರಬಹುದು ಅಂತ. ಈಗ ಹೈಕಮಾಂಡ್ ಹೇಳೋವರೆಗೂ ನಾನು ಸಿಎಂ ಅನ್ನೋ ಹೇಳಿಕೆ ಆಡಳಿತ ಯಂತ್ರದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಈ ಅಭಿವೃದ್ಧಿ ಆಗ್ತಾ ಇಲ್ಲ, ಗೊಂದಲ ಇದೆ ಅನ್ನೋ ವಿರೋಧ ಪಕ್ಷದ ಹೇಳಿಕೆ ಪೂರಕವಾಗಿ ಆಗ್ಬಿಡುತ್ತಾ ಅಂತ ಹೇಳಿ ವಾತಾವರಣ? ಆಡಳಿತ ಯಂತ್ರದ ಮೇಲೆ ಖಂಡಿತವಾಗಿ ಪರಿಣಾಮ ಬೀರುತ್ತೆ. ಅದನ್ನ ಹೇಗೆ ಟ್ಯಾಕಲ್ ಮಾಡ್ತಾರೆ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅನ್ನೋದನ್ನು ಕೂಡ ನಾವು ನೋಡ್ಬೇಕು. ಇಲ್ಲಾಂತ ಹೇಳಿದ್ರೆ ಅಧಿಕಾರಿಗಳು ಹೈಜಾಕ್ ಮಾಡುವಂತ ಚಾನ್ಸಸ್ ಇರುತ್ತೆ. ಅಂತ ಸನ್ನಿವೇಶ ಬಹುಶಃ ಕರ್ನಾಟಕದಲ್ಲಿ ನಿರ್ಮಾಣ ಆಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಇದು ಕೆಲವು ತಿಂಗಳುಗಳ ಸರ್ಕಸ್ ಅಷ್ಟೇ. ಹೈಕಮಾಂಡ್ ಒಂದು ಸ್ಟ್ರೈಟ್ ಫಾರ್ವರ್ಡ್ ಡಿಸಿಷನ್ ಅನ್ನ ತಗೊಳ್ಬೇಕಾಗುತ್ತೆ. ಹಿಂದೆ ಪಂಜಾಬ್, ಛತ್ತೀಸ್ಗಢ ಮತ್ತೆ ರಾಜಸ್ಥಾನದಲ್ಲಿ ಯಾವ ರೀತಿಯಾದಂತ ಕ್ರೈಸಿಸ್ ಆಯ್ತು, ಅದು ಹೇಗೆ ಪಕ್ಷದ ಅವನತಿಗೆ ಅಲ್ಲಿ ಕಾರಣ ಆಯ್ತು ಅನ್ನೋದನ್ನ ಹೈಕಮಾಂಡ್ ನೋಡಿದೆ. ಸೊ ಅಂತದ್ದೇ ಒಂದು ಪರಿಸ್ಥಿತಿಯನ್ನ, ರಾಜಕೀಯವಾದಂತಹ ಒಂದು ಕೆಟ್ಟ ಪರಿಸ್ಥಿತಿಯನ್ನ ಕಾಂಗ್ರೆಸ್ ಕರ್ನಾಟಕದಲ್ಲಿ ತಂದ್ಕೊಳ್ಳಿಕ್ಕೆ ಬಯಸೋದಿಲ್ಲ. 2028 ಚುನಾವಣೆ ದೃಷ್ಟಿಯಿಂದ ಕೂಡ ಈ ಪವರ್ ಟ್ರಾನ್ಸ್ಫರ್ ಏನಿದೆ ಅದನ್ನ ಬಹಳ ಸ್ಮೂತ್ ಆಗಿ ಟ್ರಾನ್ಸಿಷನ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಕೂಡ ಹೈಕಮಾಂಡ್ ನಲ್ಲಿ ಇರ್ಬೋದು. ನಾಯಕತ್ವ ಬದಲಾವಣೆ ಮಾಡದೇ ಇದ್ರೆ ಮುಂದಿನ ಚುನಾವಣೆಯಂತೂ ಡಿ ಕೆ ಶಿವಕುಮಾರ್ ಅವರ ಲೀಡರ್ಶಿಪ್ ಅಲ್ಲೇ ಎದುರಿಸಬೇಕು, ಮತ್ತೆ ಎದುರಿಸುವಂತ ಒಂದು ಸನ್ನಿವೇಶ ಇದೆ. ಸಿದ್ದರಾಮಯ್ಯ ಅವರಿಗೆ ವಯಸ್ಸಾಗಿದೆ, ಹಾಗಾಗಿ ಮುಂದಿನ ಚುನಾವಣೆಯಲ್ಲಂತೂ ಅವರ ನಾಯಕತ್ವದಲ್ಲಿ ಎದುರಿಸಬೇಕಿಲ್ಲ. ಪಕ್ಷ ಭವಿಷ್ಯದ ದೃಷ್ಟಿಯಿಂದ ನೋಡಿದ್ರೆ, ಪಕ್ಷದ ಭವಿಷ್ಯ ಮತ್ತೆ ಒಟ್ಟಾರೆ ಭವಿಷ್ಯದ ದೃಷ್ಟಿಯಿಂದ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರ ಲೀಡರ್ಶಿಪ್ ಅನ್ನೇ ಪಕ್ಷ ಒಪ್ಕೊಳ್ಬೇಕಾಗತ್ತೆ. ಆದ್ರೆ ಪವರ್ ಟ್ರಾನ್ಸ್ಫರ್ ಮಾಡುತ್ತಾ ಇಲ್ವಾ? ಮಾಡದೇ ಇದ್ರೆ ಕರ್ನಾಟಕದಲ್ಲಿ ಹೇಗೆ ಈಗ ಆಡಳಿತ ಯಂತ್ರ ಏನು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ ಅದು ಮತ್ತೆ ಮುಂದುವರಿಯುತ್ತೆ. ಬಹುಶಃ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದಷ್ಟೊಂದು ಆಕ್ಟಿವ್ ಆಗಿ ಕೆಲಸ ಮಾಡ್ಲಿಕ್ಕಿಲ್ಲ. ಒಂದ್ ವೇಳೆ ಪವರ್ ಟ್ರಾನ್ಸ್ಫರ್ ಆಗದೇ ಇದ್ರೆ ಅದು ಪಕ್ಷದ ಮೇಲೆ ಡ್ಯಾಮೇಜ್ ಮಾಡುತ್ತೆ, ಸರ್ಕಾರದ ಮೇಲೆ ಕೂಡ ಡ್ಯಾಮೇಜ್ ಮಾಡುತ್ತೆ. ಸೊ ಅದನ್ನ ಹೇಗೆ ಒಟ್ಟಾರೆ ಈ ಕರ್ನಾಟಕದಲ್ಲಿ ಏನು ಆಡಳಿತ ಯಂತ್ರ ನೀವೇನ್ ಮಾಡ್ತಾರೆ ಅದು ಹೈಕಮಾಂಡ್ ಮೇಲೂ ಕೂಡ ನಿರ್ಭರ ಆಗಿದೆ. ಹೈಕಮಾಂಡ್ ಒಂದು ಟಫ್ ಡಿಸಿಷನ್ ತೆಗೆದುಕೊಳ್ಳದೇ ಇದ್ರೆ ಈ ಪ್ರಾಬ್ಲಮ್ ಬಹುಶಃ ಮತ್ತೆ ಮುಂದುವರಿತಾನೆ ಇರ್ತದೆ. ಈಗಾಗಲೇ ಇದೊಂದು ವೀಕ್ ಹೈಕಮಾಂಡ್ ಅಂತ ಪದೇ ಪದೇ ಪ್ರೂವ್ ಆಗ್ತಿದೆ. ಬಹುಶಃ ಕರ್ನಾಟಕದ ವಿಷಯದಲ್ಲಿ ತತ್ಕ್ಷಣಕ್ಕೆ ನಿರ್ಧಾರ ತೆಗೆದುಕೊಂಡ್ರೆ ಅದನ್ನ ಸುಳ್ಳು ಮಾಡಬಹುದು, ಆದ್ರೆ ಅಷ್ಟೊಂದು ಸುಲಭ ಅಲ್ಲ ಕೂಡ ಈ ಡಿಸಿಷನ್ ಅನ್ನ ತೆಗೆದುಕೊಳ್ಳೋದು. ಹಾಗಾಗಿ ಮೇ ಬಿ ದೇ ಆರ್ ಟೇಕಿಂಗ್ ಟೈಮ್. ಇದನ್ನ ಹೇಗೆ ಸಾರ್ಟ್ ಔಟ್ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ವೋಟ್ ಚೋರಿ ಯಾತ್ರೆ ಸಂಬಂಧ ದೆಹಲಿಗೆ ಹೋಗಿದ್ದಾಗ ಬಹುಶಃ 1-2 ನಿಮಿಷಗಳ ಕಾಲ ರಾಹುಲ್ ಗಾಂಧಿ ಅವ್ರ ಜೊತೆ ಮಾತುಕತೆ ಆಯ್ತಂತೆ. ಆವಾಗ ಕರ್ನಾಟಕದ ವಿಷಯಕ್ಕೆ ಪ್ರಸ್ತಾಪ ಮಾಡಿದ್ರೆ ವಿ ವಿಲ್ ಸಾರ್ಟ್ ಇಟ್ ಔಟ್ ಅಂತ ಅಷ್ಟೇ ಹೇಳಿದ್ದಾರೆ. ಅಂದ್ರೆ ನಾವು ಇದನ್ನ ಪರಿಹರಿಸ್ತೇವೆ ಅಂತ. ಹೇಗ್ ಪರಿಹರಿಸ್ತಾರೆ, ಯಾವಾಗ ಪರಿಹರಿಸ್ತಾರೆ ಅನ್ನೋ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ. ಅಂದ್ರೆ 2 ತಿಂಗಳಿಂದ ಏನು ಗೊಂದಲ ಇದೆ ಅದು ಮತ್ತೆ ಮುಂದುವರಿದೆ. ಅಲ್ಟಿಮೇಟ್ ಆಗಿ ಏನಾದ್ರೆ ಕರ್ನಾಟಕದಲ್ಲಿ ಈ ರೀತಿ ಆಡಳಿತ ಯಂತ್ರ ಕುಸಿಯುವಂತ ಒಂದು ಸನ್ನಿವೇಶ ನಿರ್ಮಾಣ ಆದ್ರೆ ಅದಕ್ಕೆ ಕೂಡ ಹೈಕಮಾಂಡ್ ಕಾರಣ ಆಗುತ್ತೆ. ಹಾಗಾಗಿ ಅವರು ತಕ್ಷಣ ಒಂದು ಡಿಸಿಷನ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ. ಸ್ಮಿತಾ, ರೈಟ್. ರಾಘವ್ ಸಂಪರ್ಕದಲ್ಲಿರಿ. ಇವತ್ತು ಅಧಿವೇಶನದ ಸಂದರ್ಭದಲ್ಲಿ ಈ ಮಾತುಗಳು